ನೆಲವೊಂದೇ ಹೊಲಗೇರಿ ಶಿವಾಲಯ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ. ನಮ್ಗೆ ಸಿಕ್ಕಿರೋ ಮಾಸ್ತರ್ಗಳಿಗೆ ನಾವು ಕ್ರೆಡಿಟ್ ಕೊಡಬೇಕು. ಸಿನಿಮಾ ಎಷ್ಟು ಖುಷಿ ಕೊಡ್ತೈತಲ್ಲ ಅಷ್ಟೇ ಪುಸ್ತಕನೂ ಖುಷಿ ಕೊಡ್ತೈತೆ. ಒಂದು ಕತೆ ಕೇಳಬೇಕು, ಇಲ್ಲ ನಾನು ಪಿಕ್ಚರ್ ನೋಡಬೇಕು, ಇಲ್ಲ ಎಲ್ಲರೂ ಬುಕ್ ಓದಬೇಕು, ಇಲ್ಲ ಶೂಟಿಂಗ್ ಮಾಡಬೇಕು. ನಾನು ಸರ್ ಒಂದು ಸಿನಿಮಾದಾಗ ಆ್ಯಕ್ಟ್ ಮಾಡಿದ್ವಿ, ಕ್ಷೇತ್ರಪತಿ ಅಂತ. ಈಗ ನಾವು ಸ್ಟೇಜಿಂದ ಬಂದ್ವಿ, ಅಲ್ಲಿ ಒಳಗೆ ಹೋದ್ಗಳ ವಿಭೂತಿ ಕಾಣ್ತು, ಹಣೆಗೆ ಹಚ್ಕೊಂಡ್ವಲ್ಲ, ಅದು ಸ್ವಾಭಾವಿಕವಾಗಿ ಬಂದ್ಬಿಡ್ತಿತ್ತು. ಅದನ್ನ ಸಣ್ಣರಿದ್ದಾಗ ಈಗ ಬೆಂಗಳೂರಿಗೆ ಹೋಗಿ ಅಂತ ಅಭ್ಯಾಸ ತಪ್ಪೈತಿ. ಈಗ ಮನೆಗಿದ್ವಪ್ಪ ಅಂದ್ರೆ ಅದು ಸಂಸ್ಕಾರ. ಹಾಂ. ಸೊ ಆ ವಾತಾವರಣದಾಗ ಬೆಳೆದಿರೋದ್ರಿಂದ ನಮ್ಗೆ ಸುಲಭವಾಗಿ ಮತ್ತು ಸರಳವಾಗಿ ಮತ್ತು ಸ್ವಾಭಾವಿಕವಾಗಿ ಅದರದ್ದು ಪ್ರಭಾವ ಐತಿ. ಅದು ಬಿಟ್ಟರೆ ಹೆಂಗೆ ನಾವು ನಾಟಕ ಮಾಡೋದಕ್ಕೆ ಶುರು ಮಾಡಿದ್ವಿ, ಡ್ರಾಮಾಸ್ ಟಚ್ ಶುರು ಆಯ್ತು. ಮತ್ತು ನಮ್ಗೆ ಸಿಕ್ಕಂಥ ಮಲ್ಲೈ ಮಾಸ್ತರ್ ಅಂತ ಕನ್ನಡ ಮಾಸ್ತರು, ಮತ್ತು ಕಾಲೇಜ್ನಾಗ ಅದು ಕಟ್ಗೇಳಿ ಮತ್ತು ಮಾಸ್ತರು. ಸೊ ಪುಸ್ತಕದ ಪ್ರಭಾವನೂ ಬರ್ಕೋತ ಹೋತಲ್ಲ, ಹಿಂಗಾಗಿ ಯಾರು ನಮ್ಮ ಮಲ್ಲಯ್ಯ ಗಣಚಾರಿ ಸರ್. ಹಾಂ ಗಣಚಾರಿ ಸರ್. ಸೊ ಅವರಿದ್ದಾಗ ನಮ್ಮ ಫಸ್ಟ್ ಕ್ಲಾಸೇ ಅವ್ರದ್ದು, ನಮ್ಮದು ಕ್ಲಾಸಿಗೆ ಎಂಟ್ರ್ ಆದಗಳನ್ನ ಫಸ್ಟ್ ಕನ್ನಡ ಕ್ಲಾಸ್ ಅವ್ರದ್ದು. ಸೊ ಅವರೂ ಅಷ್ಟೇ, ನಮಗೆ ಬಸವಣ್ಣವರಾಗಲಿ, ವಿವೇಕಾನಂದ್ರ ಅವರಾಗಲಿ, ಎಲ್ಲ ಮಹಾಪುರುಷರು ಮತ್ತು ಸಮಾಜ ಸುಧಾರಕರು, ಮತ್ತು ನಮ್ಮ ಕಂದಗಲ್ ಮಾಸ್ತರ್ ಅಂತ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಹೇಳೋರು, ಹಿಸ್ಟ್ರಿ ಬಗ್ಗೆ ಆಗಲಿ. ಸೊ ನಮ್ಗೆ ಸಿಕ್ಕಿರೋ ಮಾಸ್ತರ್ಗಳಿಗೆ ನಾವು ಕ್ರೆಡಿಟ್ ಕೊಡಬೇಕು. ಅಲ್ಲಿಂದ ಅದು ಎಲ್ಲನೂ ಗೊತ್ತಿರೋದಿಲ್ಲ, ಬಟ್ ಎಷ್ಟೆಷ್ಟು ತಿಳ್ಕೊಂಡಿರ್ತೀವಲ್ಲ ಅದನ್ನ ಚಲೋದ್ನಾಗ ತಿಳ್ಕೊತಾ ಬಂದ್ವಿ. ಓದೋ ಅಭ್ಯಾಸ ಅಲ್ಲಿಂದ ಶುರು ಆಯ್ತು. ಯಾವಾಗ ಸಮಯ ಸಿಗ್ತೈತೆ ಅವಾಗ ಓದ್ಕೋತಾ ಇರ್ತೀನಿ. ನಂಗೆ ಸಿನಿಮಾ ಎಷ್ಟು ಖುಷಿ ಕೊಡ್ತೈತಲ್ಲ ಅಷ್ಟೇ ಪುಸ್ತಕನೂ ಖುಷಿ ಕೊಡ್ತೈತೆ. ಅದೊಂದು ಹಾಗೆ ಅಂದರೆ ನಮ್ಮ ಸ್ಕೂಲಿಂಗ್ ಹಿಂಗಾಗಿ ಓದಿನ ಪರಿಚಯ ಐತಿ. ಕೆಲವೊಬ್ರು ಸ್ಕೂಲಿಂಗು ಪುಸ್ತಕಗಳಿಂದ ಹೆಚ್ಚಾಗಿ ಬದುಕಿನ ಕಡೆ ಇರ್ತೈತಿ. ಅಂದರೆ ಕಷ್ಟಪಟ್ಟು, ಈಗ ನಾವೇನು ಶ್ರಮ ಪಟ್ಟು ಅದಕ್ಕಿಂತ 10ರಷ್ಟು ಹೋರಾಟ ಮಾಡ್ಕೊಂಡು ಶ್ರಮ ಪಟ್ಕೊಂಬಂದಿರ್ತಾರೆ. ಅಲ್ಲಿ ಅವರು ವಚನ ಹೇಳಬೇಕು ಅಥವಾ ಕವಿತೆ ಹೇಳಬೇಕು ಅನ್ನೋಂಥ ಅವಶ್ಯಕತೆ ಬರೋದಿಲ್ಲ. ಅವರು ಸ್ವಾಭಾವಿಕವಾಗಿ ಅವ್ರು ಮಾತಾಡೋ ಮಾತಲ್ಲೇ ಆ ಅನುಭವ ಕಾಣಿಸ್ತಿರ್ತೈತಿ. ಅವರ ಆಡು ಭಾಷೆ ಒಳಗೆ ಮಾತಾಡ್ಕೋತ ಅವ್ರದ್ದೇನು ಕಷ್ಟ ಇರ್ತೈತೆ ಅದ್ರಾಗೇ ಒಂದಿಷ್ಟು ಪಾಠಗಳಿರ್ತವೆ. ಬಟ್ ಯಾರಿಗೇ ಆಗಲಿ ಓದು ಅನ್ನೋದಿತ್ತಪ್ಪ ಅಂದ್ರೆ ಚಲೋ ಅಂತ ಅಷ್ಟೆ. ಅಂದರೆ ನಾವು ಇನ್ವೆಸ್ಟ್ ಮಾಡೋವಂಥ ಸಮಯ ಏನಿರ್ತೈತಲ್ಲ, ಅದು ಕಮ್ಮಿ ಸಮಯದಾಗ ಸ್ವಲ್ಪ ಜಾಸ್ತಿ ಅರ್ಥ ಮಾಡ್ಕೋಬೋದು ಅಂತ. ಯಾಕಂದರೆ ಅಷ್ಟು ಅನುಭವ ಇಟ್ಕೊಂಡು ಪುಸ್ತಕ ಬರೆದಿರ್ತಾರೆ, ಹೌದು, ವಚನಗಳು ಬರೆದಿರ್ತಾರೆ. ಸೊ ಅದನ್ನು 4 ಸಾಲನ್ನ ನಾವು ಓದಿ ಅರ್ಥ ಮಾಡ್ಕೋತೀವಿ ಅಂತಂದರೆ, ಈಗ ಅವರ ಅನುಭವದಿಂದ ನಾವು ಪಾಠ ಕಲ್ತಂಗೆ ಆಯ್ತಲ್ಲ, ನಾವೇ ಅನುಭವಿಸಿ ಪಾಠ ಕಲಿಬೇಕು ಅಂತ ಇರೋದಿಲ್ಲ. ಕೆಲವೊಂದು ತಪ್ಪುಗಳಿಂದ, ನಮ್ಮ ತಪ್ಪುಗಳಿಂದನೇ ಕಲಿಬೇಕಂತಿರಲ್ಲ, ಬೇರೆಯವರು ತಪ್ಪುಗಳಿಂದನೂ ಕಲಿಬೋದು. ನಮ್ಮ ಅನುಭವದಿಂದ ಕಲಿಬೇಕಂತಿಲ್ಲ, ಬೇರೆಯವರು ಒಳ್ಳೆ ಅನುಭವದಿಂದ ನಾವು ಕಲಿಬೋದಲ್ಲ. ಸೊ ಆ ಥರದ್ದೊಂದು ಅಡ್ವಾಂಟೇಜ್ ಸಿಗುತ್ತೆ ಅಷ್ಟೇ. ನೀವು ಸಣ್ಣವರಿದ್ದಾಗ ವಚನನ ಸುಮ್ಮನೆ ಮಠದೊಳಗೆ ರೂಢಿಯೊಳಗೆ ಹೇಳಿದ್ರಿ. ಆದ್ರೆ ಅದು ನೀವು ತಿಳುವಳಿಕೆ ಬಂದ ಮೇಲೆ ಯಾವ ವಚನ ನಿಮ್ಮ ಮೇಲೆ ಭಾಳ ಪ್ರಭಾವಿತ ಅನಿಸ್ತು? ವೆರಿ ಫಸ್ಟ್ ಲೈನ್ ನಮಗೆ ಒಳಗೆ ಬರ್ತಿದ್ದಂಗೆ ಶರಣ ಸಾಹಿತ್ಯದ ಒಂದು ದೊಡ್ಡ ಸಾಲು ನನಗೆ ನಮ್ಮ ಶಾಲೆಗೇ ಅರಿಬೇ ಗುರು ಅಂತ ನಮ್ಮ ಶಾಲೆಗೆ ವಿಜಯ ಮಂತೇಶ್ವರದ ಅಜ್ಜರದ ಫೋಟೋ ಹಾಕಿ ಮ್ಯಾಗ ಅರಿಬೇ ಗುರು ಅಂತ. ಅಂದರೆ ಅದು ನಮ್ಮ ಸಣ್ಣರದಾಗ ಅರ್ಥ ಆಗ್ತಿರಲಿಲ್ಲ, ಪದಗಳು ಅರ್ಥ ಆಗೋದು, ಬಟ್ ಅದರದ್ದು ಅರ್ಥ ಇರ್ತದಲ್ಲ, ಡೆಪ್ತ್. ಮಲ್ಲೈ ಮಾಸ್ತರ್ ಹೇಳಿದ್ರು ಕೂಡ ಅವಾಗ ಒಂದು ಇಷ್ಟೇ ಅರ್ಥ ಆಗಿರೋದು ಆವಾಗಿನ ತಲೆಗೆ. ಹೆಂಗೆ ಒಂದೊಂದೇ ಕ್ಲಾಸ್ ಮುಗಿಸ್ಕೋ ಕಾಲೇಜ್ ಆದಮೇಲೆ ಇಲ್ಲಿ ಬೆಂಗಳೂರು, ಹಿಂಗೆ ಬರ್ತಾ ಅದನ್ನು ಯಾವ್ಯಾವ ಓದಿದ್ದು ಮತ್ತೆ ರಿವಿಸಿಟ್ ಮಾಡ್ತಿದ್ವಲ್ಲ, ಅದು ಇನ್ನೂ ಜಾಸ್ತಿ ಆಳಕ್ಕೆ ಅರ್ಥ ಹಾಕೋತ ಹೋಗೋದು. ಈಗ ನೀನು ಅರ್ಥ ಮಾಡ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಗುರು ಯಾರಿದ್ದಾರೆ ನಿಮ್ಗೆ? ಹಿಂಗೆ ಒಂದು ಅರ್ಥ ಮಾಡ್ಕೊತೀಯ, ನಿನ್ನ ಅರಿವನ್ನು ಪಡ್ಕತ್ತೀಯ ಅಂದ್ರೆ ಅದಕ್ಕಿಂತ ದೊಡ್ಡ ಗುರು ಯಾರಿದ್ದಾರೆ ಅನ್ನೋ ಒಂದು ಮಾತಾಡಿರ್ತಲ್ಲ. ಅದು 2 ಪದ, ಬಟ್ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಇರ್ತೈತಿ. ದಟ್ ವಾಸ್ ದ ಫಸ್ಟ್ ಇಂಪ್ಯಾಕ್ಟ್. ಅದು ಬಿಟ್ಟರೆ ನನಗೆ ಸುಮಾರಷ್ಟು ವಚನಗಳ ಹಾದಿಯಲ್ಲಿ ಫಸ್ಟ್ ಅವಾಗ ಶಾಲೆಗೆ ಸುಭಾಷಿತ ಅದೆಲ್ಲ ಹೇಳ್ಸೋರಲ್ಲ, ಹಾಗೆ ವಚನಗಳನ್ನು ಬೋರ್ಡ್ ಮ್ಯಾಗ ಬರೆದು ಹೋದರು. ನಾನು ಇವತ್ತು ಸ್ಟೇಜ್ ಮೇಲೆ ಹೇಳಕತ್ತಿದ್ದೆ ನಮಗೆ. ಅಂದರೆ
ಇವತ್ತು ನಾವು ಸಹಬಾಳ್ವೆ ಬಗ್ಗೆ ಅಥವಾ ಸಮಾನತೆ ಬಗ್ಗೆ ಎಷ್ಟೊಂದು ನಾವು ಆ, ಪ್ರಯತ್ನ ಪಡ್ತೀವಿ. ಬಟ್ ಆವಾಗ ಅವರು ಪ್ರಯತ್ನ ಪಟ್ಟು ಅದನ್ನು ಬರೀ ವಚನಗಳಲ್ಲದೆ ಅದನ್ನ ಅಳವಡಿಸ್ಕೊಂಡು ಬದುಕ್ಬಿಟ್ಟಾರೆ. ಸಿಂಪಲ್ಲಾಗಿ ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಆ, ಕುಲವೊಂದೇ ತನ್ನ ತಾನರಿದವಂಗೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಕಾಯಕದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಭಾಳಷ್ಟು ವಚನ ಸಾಹಿತ್ಯದಿಂದ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಸಿಕ್ಕಿದ್ದು ನನಗೆ ಕಾಯಕ ತತ್ವದಿಂದ. ದಾಸೋಹದ ತತ್ವದ ಅಳವಡಿಕೆ ಆಗಬೇಕು ಇನ್ಮೇಲೆ. ಯಾಕಂದರೆ ಇನ್ನೂ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಕಂಡ್ಕೊಳಕತ್ತೀವಿ ಇವಾಗ ದುಡಿದು ನಮ್ಮ ಕಾಲ ಮೇಲೆ ನಾವು ನಿಂತು. ಬಟ್ ಕಾಯಕ ತತ್ವ ಇರುತ್ತಲ್ಲ, ಅಂದರೆ ನೀವು ಕೆಲಸ ಮಾಡೋ ಮುಂದೆ ಗುರುದರ್ಶನ ಆದ್ರೂ ನೀವು ಮರಿಬೇಕಲ್ಲ, ಲಿಂಗ ದರ್ಶನ ಆದ್ರೂ ಮರಿಬೇಕು, ಜಂಗಮ ಎದುರುಗಿದ್ರೂ ನೀವು ಅದ್ರ ಹಂಗೆ ತೊರೆದು ಬರಬೇಕು, ಕಾಯಕದಲ್ಲಿ ಕೈಲಾಸ ಕಾಣಬೇಕು ಅಂತ ಹೇಳೋದು. ಅಂದರೆ ಈಗ ಶರಣರ ಬದುಕಿನಾಗ ನಿಮಗೆ ಗುರು ಲಿಂಗ ಜಂಗಮಕ್ಕೆ ದೊಡ್ಡ ಮಹತ್ವ ಆಯ್ತಲ್ಲ, ಅದನ್ನೇ ಅವ್ರು ಸೈಡಿಗೆ ಇಟ್ಬಿಟ್ರು. ಅಂದ್ರೆ ಕಾಯಕ ಅಂತ ಬಂದಾಗ ಅದೇ ಕೈಲಾಸ ಅಂತ ಹೇಳಿದ್ದು. ಸೊ ಆ ಥರ ಒಂದೊಂದು ಓದ್ದಾಗಲೂ ಒಂದೊಂದು ಥರದ್ದು. ನಿಮ್ಗೆ ಅದು ಸಿನಿಮಾ ಮಾಡೋ ಮುಂದೆ ಭಾಳ ನೆನಪಾಗ್ತಿರ್ಬೇಕು, ಆ ಡೆಡಿಕೇಶನ್ ಬೇಕಲ್ಲ. ಇಲ್ಲ, ನನಗೆ ಶಂಕರ್ನಾಗ್ ಅವ್ರ ಬಗ್ಗೆ ಓದ್ತಿದ್ದೆ ನಾನು. ಅವ್ರ ಬಗ್ಗೆ ಓದ್ಕೋತ ಹೋದಾಗ ಇವರು ಹಿಂಗೆ ಕೆಲಸ ಮಾಡೋರು, ಅಷ್ಟು ಸ್ಪೀಡಿಂದ ಕೆಲಸ ಮಾಡೋರು ಅಂದಾಗೆಲ್ಲ. ಅದಾದಮೇಲೆ ನಾವು ಓದಿದಂಥ ವಚನಗಳೇ ನೀವು ಕೆಲಸದಾಗ ದೇವ್ರನ್ನ ಕಾಣಬೇಕು ಅಂತ. ಅಂದರೆ ಕೆಲಸಕ್ಕೆ ನಾವು ಎಷ್ಟು ಶ್ರದ್ಧೆ ಇಟ್ಕೊಂಡಿರಬೇಕು, ಎಷ್ಟು ನಿಯತ್ತಿಂದ ಕೆಲಸ ಮಾಡಬೇಕು ನಾವು ಅಂತ ಅನ್ಸೋದು. ಅವ್ರದ್ದು ಸ್ಪೀಡ್ ನೋಡಿದಾಗ್ಲೂ ಅಷ್ಟೇ. ಸೊ ಕನ್ಸಿಸ್ಟೆಂಟಾಗಿ ಎಚ್ಚರಿಸ್ಕೋತಾ ಬರ್ತಿದ್ವಿ. ಸ್ವಲ್ಪ ಆಲಸ್ಯದಿಂದ ಇತ್ತು ಅಂದ್ರೆ ನನಗೆ ಇವತ್ತಿಗೂ ಒಂದು ದಿವಸ ಮುಂಜಾನೆಯಿಂದ ಸಂಜೆ ಮಟ್ಟ ಏನೂ ಕೆಲಸ ಮಾಡಲಾರ್ದ ಮನೆಯಾಗಿದ್ನಪ್ಪ ಅಂದರೆ ಇದಾಗಲ್ಲ, ಸಮಾಧಾನ ಆಗಲ್ಲ. ಒಂದು ಕತೆ ಕೇಳಬೇಕು, ಇಲ್ಲ ನಾನು ಪಿಕ್ಚರ್ ನೋಡಬೇಕು, ಇಲ್ಲ ಏನಾದ್ರು ಬುಕ್ ಓದಬೇಕು, ಇಲ್ಲ ಶೂಟಿಂಗ್ ಮಾಡಬೇಕು, ಏನಾರು ಒಂದು ಪ್ರೋಗ್ರೆಸಿವ್ ಆಗಿ ಏನಾರು ಒಂದು ಆಗಿರಬೇಕು, ಇಲ್ಲ ಏನಾರು ಒಂದು ಹೊಸದಾಗಿ ಕಲ್ತಿರ್ಬೇಕು. ಖಾಲಿ ಹೋತು ದಿನ ಅಂತಂದ್ಗಳೇನ ಅದು ಒಂಥರ ಗಡಬಡ ಶುರು ಆಗಿರುತ್ತೆ. ಮತ್ತು ಈಗ ಹಂಗೆ ನಾವು ಬ್ಯುಸಿ ಅನಿಸ್ಕೊಳ್ಳಾದಾಗ ನಮ್ಮ ಸಮಯ ವೇಸ್ಟ್ ಆಗೋದನ್ನು ಹೆಂಗೆ ಸಮಾಧಾನ ಮಾಡ್ಕೋಬೇಕು? ಈ ಥರ ಕ್ರಿಯೇಟಿವ್ ಇದ್ರೆ ಮಾತ್ರ ಖುಷಿ ಇರ್ಲಿಕ್ಕೆ ಸಾಧ್ಯ. ಕ್ರಿಯೇಟಿವ್ ಮನಸ್ಥಿತಿ ಇದ್ದರೆ, ಇಲ್ಲದ್ರೆ ನಾನು ಖಾಲಿ ಇದ್ದೀನಿ, ನಂಗೆ ಅವಕಾಶ ಸಿಗಲ್ಲ ಅನ್ನೋ ಟೆನ್ಷನ್ ಬರುತ್ತೆ. ನಿಮಗೆ ಓದು ಭಾಳ ಚೆನ್ನಾಗಿ ಸಾಂಗತ್ಯ ಕೊಡ್ತದೆ ಅಂತ ಹೇಳ್ತೀರಿ. ಅಂದರೆ ಕಾಯಕದ ಮೂಲ ಆಶಯ. ಈಗ ಈ ಥರದೊಂದು ಪರ್ಟಿಕ್ಯುಲರ್ ಏಮ್ ಇಟ್ಕೊಂಡಾಗ, ಒಳ್ಳೆ ಕಥೆನೇ ಇಟ್ಕೊಂಡು ಹೋಗ್ಬೇಕಂದಾಗ ದಾರಿ ನಿಧಾನ ಅನ್ನಿಸ್ದಾಗ ಎಲ್ಲೋ ಒಂದು ಕಡೆ ಬೇಗುದಿ ಪ್ರಾರಂಭ ಆಗಲ್ಲ? ಅಂದ್ರೆ ನನಗಂತರೂ ಹಂಗೆ ಅನಿಸಿಲ್ಲ. ನಂಗೆ ಅಂಜಿಗೆ ಬರ್ತಿದ್ದು ಒಂದೊಂದು ಸರಿ. ಹಾಂ, ನಾ ಹೇಳಿದ್ದು ಅದು. ನಾ ಬೇಗುದೆ ಅಂದೆ. ಸ್ವಲ್ಪ ಎಲ್ಲೋ ಒಂದು ಕ್ಷಣ, ಯಾವುದೋ ಕ್ಷಣದಾಗ ಅಂದ್ರೆ ಅನ್ಸುತ್ತೆ ಯಾಕಪ್ಪ ಸುಮ್ ಕುಂತೆ, ಏನಾಗುತ್ತೋ ಏನೋ, ಹೆಂಗೋ ಬರೀ ಹಳೆ ಸಕ್ಸಸ್ ತೊಗೊಂಡು ಏನು ಮಾಡಲಿ ನಾನು, ಅದು ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ಏನಾಕೈತೆ ಅಂದ್ರೆ, ಈಗ ನಮ್ಮ ಕಣ್ಮುಂದೆ ಎಕ್ಸಾಂಪಲ್ ಇರ್ತಾವಲ್ಲ. ಅಂದರೆ ಈಗ ವರ್ಷಕ್ಕೆ ಇಷ್ಟು ಪಿಕ್ಚರ್ ರಿಲೀಸ್ ಆಗ್ತಾವೆ, ಅಷ್ಟಾಗಿ ನಾವು ಇಷ್ಟಪಡುವಂಥ ಪಿಕ್ಚರ್ಗಳು ಎಷ್ಟಿರ್ತಾವೆ, ನಂಬರ್ ಭಾಳ ಕಮ್ಮಿ ಇರ್ತಾವಲ್ಲ. ಸೊ ನಾವು ಆ ಕಮ್ಮಿ ನಂಬರ್ ಒಳಗೆ ನಮ್ಮ ಸಿನಿಮಾನೂ ಇರಬೇಕು, ಅದಕ್ಕೆ ಅಷ್ಟು ಮುತುವರ್ಜಿ ವಹಿಸೋದಲ್ಲ. ಹಂಗೆ ಅಂದ್ಕೊಂಡು ಎಲ್ಲ ಮಾಡಿರೋ ಸೂಪರ್ ಹಿಟ್ ಹಾಕೋವಂತಲ್ಲ. ಅಟ್ಲೀಸ್ಟ್ ಇಲ್ಲ ಚಲೋ ಸಿನಿಮಾ ಇತ್ತು, ಈ ಕಾರಣಗಳಿಂದ ಒಂಚೂರು ಹಿಂಬದಿಗೆ ಬಂತು, ಇಲ್ಲ ಇದು ಮಸ್ತ್ ಐತಿ, ಆ ಒಂದು ಕ್ಯಾಟಗರಿ ಒಳಗೆ ಇದ್ದಷ್ಟು ಭಾಳ ಖುಷಿ ನನಗೆ. ಬಟ್ ನನಗೇನು ಅದು ಸಣ್ಣ ಮಟ್ಟದ ಭಯ ಅವಾಗ ಬಂದು ಹೋಗ್ತಿರ್ತೈತಿ, ಇಲ್ಲ ಭಾಳ ಟೈಮ್ ಆಗತ್ತೇನೋ ಅಂತ ಅಂದ್ಕೊಂಡು. ಬಟ್ ಅಟ್ ದ ಸೇಮ್ ಟೈಮ್ ಅದು ಇರೋದೇ ಹಂಗಲ್ಲ, ಅದನ್ನು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಇಲ್ಲಿ ಸ್ಪೀಡಪ್ಪು ಅಥವಾ ಒಂದು ಶಾರ್ಟ್ ಕಟ್ ಅಂತಿಲ್ಲ. ವಿ ಹ್ಯಾವ್ ಟು ಸ್ಪೆಂಡ್ ಟೈಮ್. ನಮ್ಮ ಹತ್ರ ಇರೋದೇ ಅದು, ಅದನ್ನೇ ನಾವು ಕರೆಕ್ಟಾಗಿ ಬಳಕೆ ಮಾಡ್ಕೋಬೇಕಲ್ಲ, ಸಮಯ ಬಳಕೆ ಮಾಡ್ಕೋಬೇಕು. ಕನ್ನಡ ಇಂಡಸ್ಟ್ರಿಯಲ್ಲಿ ಡಾಲಿ ಧನಂಜಯ್ ಹಾದಿ ಕೂಡ ಒಂಥರ ಸುದೀರ್ಘ ಪಯಣನೇ. ಅದು ಏನಾರ ಬಡ್ಡಿಂಗ್ ಸ್ಟಾರ್ಸ್ಗೆ ಅಥವಾ ಭರವಸೆ ಇರೋರಿಗೆ ರೋಲ್ ಮಾಡಲ್ಲ ಅಂತ ಅನಿಸ್ಬೋದಾ? ಹಾಂ, ಡೆಫಿನೆಟ್ಲಿ ಅನಿಸುತ್ತೆ. ಯಾಕಂದರೆ ನಾನೊಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ನಾನು ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿದಾಗ ನಾನು ಅವಾಗ ತೋರಿಸಿದ್ದು ಧನುಗೆ ಮತ್ತು ಸಿಂಪಲ್ ಸನ್ನಿ ಸರ್ಗೆ ಮತ್ತು ರಕ್ಷಿತ್ ಅವ್ರಿಗೆ. ರಕ್ಷಿತ್ ಅವ್ರದ್ದು ಅವಾಗ ಜಸ್ಟ್
ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಟೈಮ್ ಅನಿಸಿದ್ದು. ಹೌದು, ಆವಾಗಲೇ ಪರಿಚಯ ಆಯಿತು. ಧನು ಅವ್ರದ್ದು ನಮ್ಮ ಅವ ಮೀಟ್ ಮಾಡಿದಾಗ ನಾನು ಫಸ್ಟ್ ಶಾರ್ಟ್ ಫಿಲ್ಮ್ ಮುಖಗಳು ಅಂತ ಶಾರ್ಟ್ ಫಿಲ್ಮ್ ತೋರಿಸಿದ್ದೆ. ಆಮೇಲೆ ಗುಲ್ಟು ಪಿಕ್ಚರ್ದು ಫಸ್ಟ್ ಪಿಚ್ ವಿಡಿಯೋ, ಪ್ರೊಡ್ಯೂಸರ್ ಇಲ್ಲದೆ ಆಮೇಲೆ ಪಿಚ್ ವಿಡಿಯೋ ಮಾಡಿದಾಗ ರಿಲೀಸ್ ಮಾಡಿತ್ತು. ಆ ಟೈಮಿಂದ ನೋಡ್ಕೊತ ಬಂದೀವಲ್ಲ. ಈಗ ಹೊಯ್ಸಳ ಆದಮೇಲೆ ನಮ್ಮದು ಸ್ವಲ್ಪ ಆ ಕ್ಲೋಸ್ನೆಸ್ಸು ಮತ್ತು ಒಡನಾಟ ಅನ್ನೋದು ಜಾಸ್ತಿ ಆಯಿತು. ಬಟ್ ಅದಕ್ಕೂ ಮುಂಚೆಯಿಂದ ದೂರದಿಂದ ನಾವು ನೋಡ್ಕೋತಾ ಇದ್ದಾಗಿಂದನೂ ಹ್ಯಾಸ್ ಬೀನ್ ಇನ್ಸ್ಪಿರೇಷನ್ ಫಾರ್ ಮೆನಿ. ಅಂದರೆ ನಟನಾಗಿ ತುಂಬ ಪ್ರತಿಭಾನ್ವಿತ ನಟ ಅಂತ ಪ್ರೂವ್ ಮಾಡ್ಕೊಂಡ ಮೇಲೂ ಸ್ಫುರ್ದೂಪಿಯಾಗಿದ್ರು, ಅವಕಾಶಗಳ ಮೇಲೆ ಅವಕಾಶಗಳು ಸಿಕ್ಕು, ಸಿನಿಮಾಗಳು ಬಂದು ಅದಾದಮೇಲೂ ಬ್ರೇಕ್ ಭಾಳ ಲೇಟಾಗಿ ಸಿಕ್ತು. ನೀವು ಹೇಳಿದ್ದು ಅಲ್ಲಮ್ಮ ಸಿನಿಮಾ ಅವ್ರು ಕೊಟ್ಟಿರೋ ಪರ್ಫಾರ್ಮೆನ್ಸ್ಗಳಲ್ಲಿ ಅದು ಕೂಡ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್. ಸ್ಟಾರ್ಟಿಂಗ್ ಫ್ರಮ್ ಶಾರ್ಟ್ ಫಿಲ್ಮ್ ಅಥವಾ DSP ಡೈರೆಕ್ಟರ್ ಸ್ಪೆಷಲ್ ಅಂತ ಕನ್ಸಿಡರ್ ಮಾಡಿದ್ರು. ಸೊ ಅದು ಸುದೀರ್ಘ ಅನ್ನೋದಕ್ಕಿಂತ ಹಂಗಿಂದ ಬಂದು ಒಬ್ಬ ಸ್ಟಾರ್ ಆದ್ರಲ್ಲ, ಆ ಒಂದು ಜರ್ನಿಯನ್ನು ಸವಿಸಿ ಸ್ಟಾರ್ ಆದ್ರಲ್ಲ. ಸೊ ಆ ಎಂಟೈರ್ ಜರ್ನಿ ಬರುವಂಥ ಸಾಕಷ್ಟು ಜನರಿಗೆ, ಅಡೆತಡೆಗಳನ್ನ ಫೇಸ್ ಮಾಡೋರಿಗೆ, ಹೋರಾಟ ಮಾಡೋರಿಗೆ, ಯಾರೂ ಇಲ್ಲದೆ ಬಂದು ಕನಸು ಕಂಡ್ಕೊಂಡು ಕೂತಿರೋರಿಗೆ, ಅಥವಾ ಕೆಲವೊಂದಿಷ್ಟು ಸೋಲುಗಳಾದಾಗ ಎದೆಗುಂದೋರಿಗೆ ಎಲ್ಲರಿಗೂ ಸ್ಫೂರ್ತಿಯಾಗಿರುತ್ತೆ. ಮೊದಲನೇದಾಗಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ವಚನ TV ಅಂತ ಅಂದ್ಕೊಂಡು ಶುರು ಮಾಡ್ಯಾರ ನಮ್ಮ ಸಿದ್ದು ಸರ್. ನಾನು ಸರ್ ಒಂದು ಸಿನಿಮಾದಾಗ ಆ್ಯಕ್ಟ್ ಮಾಡಿದ್ವಿ, ಕ್ಷೇತ್ರಪತಿ ಅಂತ. ತುಂಬ ಸರ್ಪ್ರೈಸಿಂಗಾಗಿ ಆ್ಯಕ್ಚುಲಿ, ಅಂದರೆ ಮುಂಚೆಯಿಂದನೂ ಹೆಸರು ಮಾಡಿರುವ ಕಲಾವಿದರು ಅಂತಲ್ಲ, ಬಟ್ ಆ ಪಾತ್ರಕ್ಕೆ ಎಷ್ಟು ಚಂದ ಸೂಟ್ ಆಗಿದ್ರು ಅಂದರೆ, ಆ ಕೋರ್ಟ್ ಸೀನ್ನಾಗ ಬಂದು ಒಂದು ಸ್ಮೈಲ್ ಮಾಡ್ಕೊಂಡು ನಿಂತಾಗ ನಾವು ಬೈಕೋತಿದ್ವಿ ಆ ಸ್ಮೈಲಿಗೆ. ಅಂದರೆ ಆ ಪಾತ್ರ ಹಾಗಿತ್ತು, ಅಷ್ಟು ಚಂದ ಅಭಿನಯಿಸಿದ್ರು ಆ ಪಾತ್ರಕ್ಕೆ. ಆವಾಗಿಂದ ಕನ್ಸಿಸ್ಟೆಂಟಾಗಿ ನಾವು ಟಚ್ನಾಗಿದ್ವಿ. ಅವ್ರು ಬರೆದಿದ್ದ ಬರವಣಿಗೆಗಳನ್ನೆಲ್ಲ ಕಳಿಸ್ತಿದ್ರು, ಓದಿದ್ವಿ. ಸೊ ಹಿಂಗೊಂದು ಚಾನಲ್ ಶುರು ಮಾಡ್ತೀನಿ ಅಂದಾಗ ಭಾಳ ಖುಷಿ ಆಯಿತು. ಆ ಖುಷಿಯಿಂದ ಬಂದೆ ನಾ ಇಲ್ಲಿ. ಆಮೇಲೆ ಅದ್ರ ಜೊತೆಗೆ ನಾ ಬಸವ ಕಲ್ಯಾಣಕ್ಕೆ ಬಂದೇ ಇರಲಿಲ್ಲ, ಬಂದಿದ್ದೂ ಭಾಳ ಖುಷಿ ಆಯಿತು. ಭಾಳ ಪುಣ್ಯಭೂಮಿ ಅಂತ ನಾನು ಭಾವಿಸ್ತೀನಿ. ಸೊ ಇಡೀ ತಂಡಕ್ಕೆ, ನಿಮಗೆ ಮತ್ತು ಕೆಲಸ ಮಾಡ್ತಿರುವಂಥ ಎಲ್ಲ ತಂತ್ರಜ್ಞರಿಗೆ ನನ್ನ ಕಡೆಯಿಂದ ಮನಸ್ಪೂರ್ವಕವಾದಂಥ ಶುಭಾಶಯಗಳು. ಯಾವತ್ತೂ ನಾವೆಲ್ಲ ಓದಿರೋದು ಭಾಳ ಕಮ್ಮಿ ಸಾಲುಗಳು, ಬೆರಳೆಣಿಕೆಯ ವಚನಗಳನ್ನು ಓದ್ಕೊಂಡೆ ನಮಗೆ ಅಷ್ಟು ಖುಷಿ ಪಡ್ತೀವಿ ನಾವು. ಮತ್ತು ಒಂಚೂರು ಏನೋ ಮಾತಾಡೋಕ್ಕೆ ಸಾಧ್ಯ ಆಕೈತೆ ಅಂತಂದರೆ, ಇನ್ನು ವಚನದ ಹೆಸರಲ್ಲಿ ವಚನ TVನ ಶುರು ಮಾಡಿರಿ. ವಚನಗಳ ಮಹಿಮೆ ಆಗಲಿ, ವಚನಗಳ ಅರ್ಥ ಆಗಲಿ, ಅದರ ಸಾರ್ಥಕತೆ ಆಗಲಿ, ಎಲ್ಲರೂ ಬಳಕೆ ಮಾಡ್ಕೊಳ್ಳೋಂಗೆ ಆಗಲಿ. ಆಲ್ ದಿ ಬೆಸ್ಟ್. ಮುಂದಿನ ಕನಸುಗಳು, ಯೋಜನೆಗಳು ಹೇಳಿ ಮಂಡಪ್ಪ. ಮುಂದಿನ ಪ್ರಾಜೆಕ್ಟ್ಸ್ ನಮ್ಮ ಗುಲ್ಟು ಡೈರೆಕ್ಟರ್ ಜೊತೆಗೆ ಒಂದು ಸಿನಿಮಾ ಪ್ಲ್ಯಾನ್ ಮಾಡ್ತೀವಿ. ಅಂದರೆ ಇನ್ನೂ ಬರವಣಿಗೆ ಒಳಗಿದ್ದಾರೆ. ಶಿವರಾಜ್ ಕುಮಾರ್ ಸರ್ ಜೊತೆಗೆ ಒಂದು ಪ್ರಾಜೆಕ್ಟ್ ಶುರುವಾಗಿ ಒಂದು ಸ್ಕೆಡ್ಯೂಲ್ ಮುಗೀತು. ಇನ್ನೊಂದು ಸಿನಿಮಾ ನಮ್ಮ ಉತ್ತರ ಕರ್ನಾಟಕದ ಭಾಗದ ಒಂದು ಪಿಕ್ಚರ್ ಮಾಡತ್ತೀನಿ. ಅದೊಂದು ಈಗ ನೆಕ್ಸ್ಟ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿವಿ ಅದನ್ನು. ಸೊ ಇದು 3 ಪ್ರಾಜೆಕ್ಟ್ಸ್. ಅದು ಬಿಟ್ಟರೆ ಸಲಾರ್ 2 ಮೊನ್ನೆ ಅನೌನ್ಸ್ ಮಾಡಿದ್ರು, ಅದು ಯಾವಾಗ ಶುರು ಮಾಡ್ತಾರೆ ಇನ್ನೂ ಗೊತ್ತಿಲ್ಲ. ಅದು ಶುರು ಮಾಡಿದಾಗ ಅದೊಂದು ಸಿನಿಮಾ. ನನಗೂ ಹಂಗೆ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಕೊಡ್ರಿ. ಯಾಕಂತಂದ್ರೆ ನನಗೆ ಕ್ಷೇತ್ರಪತಿ ಮಾಡೋ ಮುಂದೆ ಶ್ರೀಕಾಂತ್ ನಮ್ಮ ಸಂಸ್ಥೆ ಸ್ಟೂಡೆಂಟ್ ಆಗಿರೋದ್ರಿಂದ ಸ್ವಲ್ಪ ಹಿಂಡ್ರನ್ಸ್ ಇತ್ತು ನನಗೇನಾರ ಹೇಳೋದು. ಅದರ ಕೋರ್ಟ್ ಸೀನ್ ಇರ್ಬೋದು, ಇನ್ನೊಂದು ಸಲ ಫಸ್ಟ್ ವಿಸಿಟ್ ಸೀನ್ ಆಗಿರ್ಬೋದು. ಡೈರೆಕ್ಟ್ಗಿಂತಲೂ ಹೆಚ್ಚು ನನಗೆ ಸ್ಫೂರ್ತಿ ತಂದದ್ದು ವೆರಿ ಸೀಸನ್ಡ್ ಆ್ಯಕ್ಟರ್, ಗುಡ್ ಆ್ಯಕ್ಟರ್. ಅದು ಕೌಂಟ್ರ್ ಮಾಡಬೇಕಾದಾಗ ನೀವು ನನಗೆ ಎನ್ಕರೇಜ್ ಮಾಡಿದ್ದು ನೋಡಿದ್ರೆ, ನನಗೂ ಸಣ್ಣ ಹುಡುಗಿದ್ದಾಗಲಿಂದ ನಿಮ್ಮಂಗೆ ಶಂಕರ್ನ ಅಂಗ್ಲಿಂದ ಹೋಗಿ ಸಿನಿಮಾ ಮಾಡ್ಬೇಕಂತಿತ್ತು. ಭಾಳ ಎಲ್ಲ ಮುಗಿದು 58-59 ವರ್ಷ ಆದಮೇಲೆ ಅದು ನೈಸ್ ಫಿಗರ್ ಲೈಕ್ ನವೀನ್ ಶಂಕರ್ ಮತ್ತು ನಮ್ಮೆಲ್ಲ ತಂಡದ ಜೊತೆ ಕೆಲಸ ಮಾಡೋಂಗಾಯ್ತು. ಅಚ್ಯುತ್ ಕೂಡ ಖುಷಿಯಾದರು. ಮತ್ತು ಅಚ್ಯುತ್ ಬಿಕೇಮ್ ವೆರಿ ಫ್ರೆಂಡ್ಲಿ. ಆ ಸೀನ್ ಮುಗಿದ್ಮೇಲೆ ನನ್ನ ಜೊತೆ, ನಾನೊಬ್ಬ ರೈಟರು, ಪ್ರೊಫೆಸರ್ನ ರೆಸ್ಪೆಕ್ಟ್ ಇತ್ತು. ಬಟ್ ಅವ್ರು ಆ ಥರ ಹೆಸರು ಮಾಡಿದ್ರಿಗೆ ಸ್ವಲ್ಪ ರಿಸರ್ವೇಷನ್ ಇದ್ದೇ ಇರ್ತದೆ. ತುಂಬ ಚೆನ್ನಾಗಿ ಮೂವ್ ಆಗಿದ್ದ ಕಾರಣ ಅಷ್ಟೇ. ಅದಕ್ಕೆ ನನಗೆ ಆಮೇಲೆ ಗೊತ್ತಾಗಿದ್ದೇನೆಂದ್ರೆ, ಈ ರೈಟರ್, ಪ್ರೊಫೆಸರ್, ಸೆಲೆಬ್ರಿಟಿಗಿನ ಸಿನಿಮಾಗೆ ಭಾಳ ಅಟ್ರಾಕ್ಷನ್ ಇರ್ತದೆ. ಹಂಗೆ ನವೀನ್ ಏನಾರ ನಮಗೂ ಚಾನ್ಸ್ ಕೊಟ್ಟರೆ ಇಟ್ಸ್ ಮೈಲೇಜ್ ಅಂತ ತಿಳ್ಕೊತೀನಿ ನಾ, ನಾರ್ತ್ ಕರ್ನಾಟಕ ಸಬ್ಜೆಕ್ಟ್ ಬಂದಾಗ. ಹಾಗೆ ಬೇರೆ ಬೇರೆ ಕಾಂಟೆಕ್ಸ್ಟ್ಗಳಲ್ಲಿ, ಮೀಡಿಯಾ ಇರ್ಬೋದು, ಸಾಹಿತ್ಯ,
ಸಿನಿಮಾ ಯಾವುದ್ಯಾವುದು ಸಾರ್ವಜನಿಕರಿಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಲ್ಲೆಲ್ಲ ನಿಮ್ಮಂಥವರು ಪಾರ್ಟಿಸಿಪೇಟ್ ಮಾಡಬೇಕು. ವೆನ್ ದೇರ್ ಇಸ್ ಎ ಸೋಷಿಯಲ್ ಮೂಮೆಂಟ್, ಸಾಮಾಜಿಕ. ಈ ಉದಾಹರಣೆಗೆ ನಾನು ನಿಮಗೆ ಈ ಕಾರ್ಯಕ್ರಮಕ್ಕೆ ಒಪ್ಪಿಸೋಕಾದ್ರೆ ಹೇಳಿದ್ದೆ, ಇಲ್ಲಿ ಭಾಳ ಜನ ಬರ್ತಾರೆ, ಅವರು ಕಮರ್ಷಿಯಲ್ ಒಂದು ಪ್ರಾಜೆಕ್ಟ್ ಮಾಡಿದ್ರು ಕೂಡ ಅದು ಜನಪರವಾಗಿರುವಂಥ ಯೋಜನೆ ಇದೆ. ಅದ್ರ ಜೊತೆಗೆ ನಮ್ಮ ವಚನ ಟಿ ವಿಗೆ ಸಪೋರ್ಟ್ ಆಗಿರೋದ ಬಾ ಅಂತ ಹೇಳಿದೆ. ನೀವು ಪ್ರೀತಿಲೇ ಬಂದ್ರಿ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನೀವು ಇನ್ನೂ ಭಾಳ ದೊಡ್ಡವರಾಗಬೇಕು, ಭಾಳ ದೊಡ್ಡವರಾಗಿ ಇನ್ನೂ ಸ್ಟಾರ್ಡಮ್ ಬಂದ ಮೇಲೆ ಹಿಂಗೆ ಕರೆದು ಕೂಡಲೇ ಬಂದ್ರೆ ನನಗೆ ಅಷ್ಟೇ ಖುಷಿ ಆಗ್ತದೆ ಅಂತ ಹೇಳ್ತಾ ನಿಮಗೆಲ್ಲ ಒಳ್ಳೆಯದನ್ನು ಹಾರಿಸ್ತೀನಿ. ಆಲ್ ದ ಬೆಸ್ಟ್.